ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಮುಂದುವರೆದ ಭಾಗ, ದ್ವೇಷದ ದಳ್ಳುರಿ. ದ್ವೇಷವು ಸ್ವವ್ಯಕ್ತಿತ್ವ ಚಿತ್ರಕ್ಕೆ ಪುಷ್ಟಿ ಕೊಡುತ್ತದೆ ಎನ್ನುವ ಸ್ವದೋಷ ಸಮರ್ಥನೆಯ ವಾದವು ಇತ್ತೀಚೆಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಿಂದುಳಿದವರಲ್ಲಿ ಅವರ ಕ್ರಾಂತಿಕಾರಿ ಮುಖಂಡರಿಂದ ಆಗುತ್ತಿರುವುದು ಒಂದು ದುರಂತ. ಮನುಷ್ಯನು ಬೆಳೆಯಬೇಕಿದ್ದರೆ, ಎತ್ತರವನ್ನು ತಲುಪಬೇಕಿದ್ದರೆ ತನ್ನ ಕ್ಷೇತ್ರದಲ್ಲಿ ಪ್ರಾಮಾಣಿಕನಾಗಿ ದುಡಿಯಬೇಕು. ಇದು ಸಾವಕಾಶವಾಗಿ ಆಗಬೇಕಾದ ಪ್ರಗತಿ. ಶೋಷಕರ ದಬ್ಬಾಳಿಕೆಯನ್ನು ತೀವ್ರ ಹಿಂಸಾತ್ಮಕವಾಗಿ ವಿರೋಧಿಸದೆ ಗಾಂಧೀಜಿ ಬೋಧಿಸಿದ ಸತ್ಯಾಗ್ರಹ ವಿಧಾನವನ್ನು ಅನುಸರಿಸಿದರೆ ಶೋಷಿತರು ಹ್ಯಾಪರಾಗಿ ಉಳಿಯಬೇಕಾಗುತ್ತದೆ ಎಂದು ಈ ಮುಖಂಡರು ಬೋಧಿಸುತ್ತಾರೆ. ಎತ್ತರದಲ್ಲಿ ಇರುವವರೆಂದು ತಿಳಿಯಲಾದ ಜನರ ಸಾಂಸ್ಕೃತಿಕ ಮೌಲ್ಯಗಳನ್ನು ತುಚ್ಛವೂ ಹೇಯವೂ ಎಂದು ಕಾಣುವ ಮೂಲಕ ತಮ್ಮ ಸೆಲ್ಫ್ ಇಮೇಜಿಗೆ ಬಲ ಬರುತ್ತದೆ ಎಂದು ದ್ವೇಷ ಪ್ರಚಾರದಿಂದ ಆಗಲೇ ತುಳಿತಕ್ಕೊಳಗಾದವರನ್ನು ಇವರು ಅಡ್ಡದಾರಿಗೆ ಎಳೆಯುತ್ತಾರೆ. ನೀಗ್ರೋ ಲೇಖಕನೊಬ್ಬ ಬಿಳಿಯರು ಸೇರಿದ್ದ ದೊಡ್ಡ ಸಭೆಯಲ್ಲಿ ನಿಮ್ಮ ದೊಡ್ಡ ಕವಿಗಳಾದ ಪೌಂಡ್ ಮತ್ತು ಎಲಿಯಟ್ಟರನ್ನು ಬಹಳ ಸೊಗಸಾದ ಶೈಲಿಯಲ್ಲಿ ಬರೆಯುತ್ತಾರೆಂದು ಇಷ್ಟಪಟ್ಟರೆ ಅದರ ಪರಿಣಾಮ ನನ್ನಂಥವರ ಮೇಲೆ ಏನಾಗುತ್ತದೆ ಗೊತ್ತೇ? ನನ್ನನ್ನೇ ನಾನು ಅವಮಾನಪಡಿಸಿಕೊಂಡಂತೆ ಆಗುತ್ತದೆ. ಏಕೆಂದರೆ ಅವರು ಬಳಸುವ ಸಾಂಸ್ಕೃತಿಕ ಸರಕೆಲ್ಲವೂ ನನ್ನಂಥ ಜನರು ಗುಲಾಮರಾಗಿರಲು ಮಾತ್ರ ಯೋಗ್ಯರು ಎಂಬ ಬಹಳ ಹಳೆ ಕಾಲದಿಂದ ಹೇಳಿಕೊಂಡು ಬಂದಂಥವು. ಆ ಸರಕಿನ ಹಿಂದೆ ಅಂಥದೇ ಜನಾಂಗ ಭೇದದ ಸೂಕ್ಷ್ಮ ದೃಷ್ಟಿಕೋನವಿದೆ. ಅಂಥದನ್ನು ಶೈಲಿಗಾಗಿ ಮೆಚ್ಚಿ ನನ್ನನ್ನೇ ನಾನು ದ್ವೇಷಿಸಿಕೊಳ್ಳುವಂತಾಗಬೇಕೆ? ಆದ್ದರಿಂದ ಈ ಇಡೀ ಸಾಹಿತ್ಯ ಪರಂಪರೆಯನ್ನು ನಾನು ತಿರಸ್ಕರಿಸುತ್ತೇನೆ ಎಂದನಂತೆ. ಮನುಷ್ಯನನ್ನು ಪ್ರಾಣಿಯ ಸ್ಥಿತಿಯಿಂದ ಮೇಲೆತ್ತುವ ಆತ್ಮವಿಶ್ವಾಸ ಮತ್ತು ಭರವಸೆಗಳನ್ನು ನೀಡುವ ಶಕ್ತಿಶಾಲಿಯಾದ ಒಂದು ರಹಸ್ಯ ಸಿದ್ಧಾಂತ ಇದುವರೆಗೆ ನಿಮಗೆ ದೊರೆತಿರಲಿಲ್ಲ. ಅದನ್ನು ಪಡೆದುಕೊಂಡಿದ್ದೇವೆಂದು ತಿಳಿದುಕೊಂಡವರು ಸಂಕುಚಿತ ಸ್ವಾರ್ಥತೆಯಿಂದ ಅದನ್ನು ನಿಮಗೆ ನೀಡದೆ ಮಹಾ ಅಪಕಾರ ಮಾಡಿದ್ದಾರೆ ಎಂಬುದು ನಿಜ. ಆದರೆ ಅವರಲ್ಲಿ ಹಲವರು ಅದನ್ನು ತಾವೂ ಸರಿಯಾಗಿ ತಿಳಿದು ಅದರ ಉಪಯೋಗ ಪಡೆದುಕೊಂಡವರಲ್ಲ. ಏನಿದ್ದರೂ ಈಗ ಅದನ್ನು ಅವರು ನಿಮಗೆ ನೀಡುವ ಸಂಭವ ಇದೆ. ಅದನ್ನು ನೀವು ಪಡೆದುಕೊಂಡು ಉಪಯೋಗಿಸುವ ಅವಕಾಶವಿದೆ. ಆದರೆ ಅದು ನಮ್ಮನ್ನು ದಬ್ಬಾಳಿಕೆಯಲ್ಲಿಟ್ಟು ಆಳಿದ ಜನಾಂಗದ ಭಾವನೆ. ಅದನ್ನು ಸ್ವೀಕರಿಸಿದರೆ ನಮ್ಮ ವ್ಯಕ್ತಿಗೌರವಕ್ಕೆ ಕುಂದು ಎಂದು ತಿರಸ್ಕರಿಸಿದರೆ ನಮ್ಮತನ ಪ್ರದರ್ಶಿಸುವಂತಾದರೂ ಆ ದೃಷ್ಟಿಕೋನದಿಂದ ನಷ್ಟ ಉಂಟಾಗುವುದು ಯಾರಿಗೆ? ಈ ಮುಖಂಡನ ಮನಸ್ಸಿನ ಆಳದಲ್ಲಿ ಹತಾಶ ಭಾವನೆ, ನೋವು ಅಡಗಿರುವುದು ಸತ್ಯ. ಅದು ಅವನ ಬಾಯಿಯಿಂದ ಈ ದ್ವೇಷ ನುಡಿಗಳನ್ನು ಹೊರಸೂಸುವಂತೆ ಮಾಡಿರುವುದು ಸಹಜ. ಆದರೆ ಈತನ ದ್ವೇಷಕ್ಕೆ ಮೇಲಿನ ವರ್ಗದವರು ಮಾತ್ರ ಬಲಿ ಎನ್ನಲಾಗದು. ಅವನ ಅನುಯಾಯಿಗಳಾದ ಮುಗ್ಧ ದಲಿತರು ಬಲಿಯಲ್ಲವೇ? ಏಕೆಂದರೆ ಅವರು ಒಳ್ಳೆಯ ವಿಚಾರಗಳಿಂದ ವಂಚಿತರಾಗುತ್ತಾರಷ್ಟೇ. ಅಪಮಾನ, ಹತಾಶೆ ಮತ್ತು ದ್ವೇಷ ಇವುಗಳಿಂದ ಉದ್ಭವಿಸಿದ ಆಪಾದನೆಯೇ ಇಲ್ಲಿ ವಿಮರ್ಶೆಯ ಹೆಸರಿನಲ್ಲಿ ಹೊರಹೊಮ್ಮಿದೆ ಎಂಬುದನ್ನು ತಿಳಿಯಲು ಮನೋವಿಜ್ಞಾನಿ ಬೇಕಿಲ್ಲ. ಸಾಮಾನ್ಯ ವ್ಯವಹಾರ ಕುಶಲನೂ ತಿಳಿಯಬಲ್ಲ. ಆ ದೃಷ್ಟಿಯಿಂದ ತಮ್ಮನ್ನು ಗುಲಾಮಗಿರಿಯಲ್ಲಿಟ್ಟು ಬಿಳಿಯರು ಕಂಡುಹಿಡಿದ ವಿವಿಧ ಔಷಧೋಪಕರಣಗಳನ್ನಾಗಲಿ ಯಂತ್ರಗಳನ್ನಾಗಲಿ ಅವರ ಧಾರ್ಮಿಕ ಕಲಾಪಗಳನ್ನಾಗಲಿ ಒಟ್ಟಿನಲ್ಲಿ ಅವರ ಯಾವತ್ತೂ ಸಾಧನೆ ಸಿದ್ಧಿಗಳನ್ನಾಗಲಿ ದ್ವೇಷಿಸದೇ ಇರುವುದು ಸರಿಯಾಗುವುದೇ? ದ್ವೇಷಿಸದೇ ಇರುವುದು ಸಾಧ್ಯವೇ? ಈ ದ್ವೇಷ ಮುಖಂಡನಿಗೆ ಪ್ರಸಿದ್ಧಿಯನ್ನು ತರಬಹುದಾದರೂ ಅವನ ಅನುಯಾಯಿಗಳಿಗೆ ಶುಭವನ್ನುಂಟು ಮಾಡುವುದೇ? ದ್ವೇಷದ ದಾವಾನಲದ ದುರಂತ ಚಿತ್ರಿಸುವ ಒಂದು ಘಟನೆ ಇಲ್ಲಿದೆ. ಇಬ್ಬರು ಇದ್ದರು.
ಅವರಿಗೆ 2 ಮಕ್ಕಳು. ಹಿರಿಯವನು ಹುಡುಗ, ಕಿರಿಯವಳು ಆತನ ತಂಗಿ ಹುಡುಗಿ. ವಯಸ್ಸು 10 ಹುಡುಗ ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುತ್ತಿದ್ದ. ಔಷಧೋಪಚಾರಗಳಿಂದ ಪ್ರಯೋಜನವಾಗಲಿಲ್ಲ. ತಂದೆ ತಾಯಿಗಳಿಗೆ ಸ್ವಲ್ಪ ತಲೆನೋವೇ ಆದನಾತ. ಕಿರಿಯವಳು ಚುರುಕು ಬುದ್ಧಿಯವಳು, ಕಲಿಕೆಯಲ್ಲಿ ಮುಂದು, ಕೆಲಸದಲ್ಲಿ ಅಚ್ಚುಕಟ್ಟು, ಎಲ್ಲರೂ ಹೊಗಳುವವರೇ. ತಿಳಿದೋ ತಿಳಿಯದೆಯೋ ಹುಡುಗನನ್ನು ಅಜ್ಞಾತವಾಗಿ ಕೊಂಚ ತಿರಸ್ಕಾರ ಮತ್ತು ನಿಕೃಷ್ಟ ದೃಷ್ಟಿಯಿಂದಲೇ ತಂದೆ ತಾಯಿಗಳು ನೋಡುತ್ತಾ ಬಂದರು. ಅವನ ಮನಸ್ಸಿನಲ್ಲಿ ಕೀಳರಿಮೆ ಅಥವಾ ಹೀನ ಮನೋಭಾವ ಆಗಲೇ ಪ್ರವೇಶಿಸಿತ್ತು. ಶಾಲೆಯಲ್ಲೂ ಹಿನ್ನಡೆ. ಕ್ರಮೇಣ ಬೀದಿ ಹುಡುಗರ ಜೊತೆ ಸೇರಿಕೊಂಡು ತುಂಟಾಟ ಪ್ರಾರಂಭಿಸಿದ. ತಂದೆ ಎಚ್ಚೆತ್ತು ಬುದ್ಧಿ ಹೇಳಿ ನೋಡಿದರು. ಹಿರಿಯರಿಂದ ಬುದ್ಧಿ ಹೇಳಿಸಿದರು. ಹೊಡೆದು ಬಡಿದು ನೋಡಿದರು. ಬೈದು ಬಂಗಿಸಿ ಕೊನೆಗೆ ತಿರಸ್ಕಾರದಿಂದ ಈ ಪ್ರಾಣಿಯನ್ನು ಸರಿಪಡಿಸಲು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಎಂದು ಆಗಾಗ ಹೇಳುತ್ತಿದ್ದರು. ಒಂದು ದಿನ ತಾಯಿ ತಂಗಿಯ ಸದ್ಗುಣಗಳ ಸರಮಾಲೆಯನ್ನು ನೇಯ್ದರು. ಆತನ ಮೂರ್ಖತೆಯ ನಡೆನುಡಿಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರವಾಗಿ ವರ್ಣಿಸಿದರು. ಇದ್ದಕ್ಕಿದ್ದಂತೆ ಅವನು ವ್ಯಗ್ರನಾದ. ಅವನ ಮನಸ್ಸಿನ ಆಳದಿಂದ ಪಾಶವಿಕ ಪ್ರವೃತ್ತಿಯೊಂದು ಹೆಡೆಯಾಡತೊಡಗಿತು. ತಂಗಿಯನ್ನು ಕೊಂದೇ ಹಾಕಿಬಿಡುತ್ತೇನೆ ಎಂದು ಅರಿವಿಲ್ಲದೆ ಗಟ್ಟಿಯಾಗಿ ಕಿರ್ಚಿಕೊಂಡ. ಕೂಡಲೇ ಆತನ ಮಾನಸಿಕ ಪರಿಸ್ಥಿತಿಯನ್ನು ಅರಿತುಕೊಂಡು ತಂದೆ ತಾಯಿಗಳಿಬ್ಬರು ಅವನನ್ನು ಆಸ್ಪತ್ರೆಗೆ ಸೇರಿಸಿ ಔಷಧೋಪಚಾರ ಮಾಡಿದರು. ಹುಡುಗನ ಮಾನಸಿಕ ಸ್ಥಿತಿ ಮತ್ತಷ್ಟು ಉಗ್ರವಾಯಿತು. 6 ತಿಂಗಳ ಬಳಿಕ ಅವನನ್ನು ಹಿಂದಿರುಗಿ ಮನೆಗೆ ಕರೆತಂದರು. ಆಗ ಅನುಭವಿಗಳಾದ ಹಿರಿಯ ಸಜ್ಜನರೊಬ್ಬರು ಹೀಗೆ ಸೂಚನೆ ನೀಡಿದರು: ಅವಸರವಾಗಿ ಸುಧಾರಣೆ ಮಾಡಲು ಹೋಗಬೇಡಿ, ಕೋಪ ವ್ಯಗ್ರತೆ ತೋರಿಸಬೇಡಿ. ಅವನ ದೋಷವನ್ನು ಗಮನಿಸಿದರೂ ಗಮನಿಸದಂತೆ ಇರಿ. ಅವನಲ್ಲಿ ಯಾವುದಾದ್ರೂ ಒಳ್ಳೆಯದನ್ನು ಕಂಡಾಗ ಸಂತೋಷ ವ್ಯಕ್ತಪಡಿಸಿ. ಎಲ್ಲ ದೋಷಗಳಿದ್ದರೂ ನೀನು ನಮ್ಮವನೇ ಎಂಬಂಥ ಆತ್ಮೀಯ ಭಾವನೆ ಬೆಳೆದು ಬರಲಿ. ಅವನ ಅಭಿರುಚಿಯ ಯಾವುದಾದರೂ ಕೆಲಸದಲ್ಲಿ ಸಣ್ಣ ಪುಟ್ಟ ಯಶಸ್ಸು ದೊರಕುವಂತೆ ಮಾಡಿ, ಅದು ದೊರಕಿದಾಗ ಒಂದು ಪ್ರಶಂಸೆಯ ಮಾತನ್ನು ಹೇಳಿ. ಅವನು ಖಂಡಿತವಾಗಿ ಒಳ್ಳೆಯ ದಾರಿ ಹಿಡಿಯುತ್ತಾನೆ ಎಂಬ ದೃಢ ನಂಬಿಕೆಯಿಂದ ವರ್ತಿಸಿ. ತಂಗಿಯ ಸದ್ಗುಣಗಳೊಂದಿಗೆ ಅವನ ದುರ್ಗುಣಗಳ ಹೋಲಿಕೆ ಮಾಡಿ ವಿಮರ್ಶಿಸಲು ಹೋಗಬೇಡಿ ಎಂದರು. ಅವರ ಮಾತಿನ ಪಾಲನೆಯಿಂದ ಸ್ವಲ್ಪ ಸುಧಾರಣೆ ಕಂಡರೂ ತಾಪತ್ರಯವಿನ್ನೂ ತಪ್ಪಿಲ್ಲ. ಮಗನ ಒಳಿತನ್ನೇ ಸದಾ ಹಾರೈಸಿದ ಈ ತಂದೆ ತಾಯಿಗಳಿಗೆ ಏಕೆ ಈ ಶಿಕ್ಷೆ? ಸಾಮಾನ್ಯ ದೃಷ್ಟಿಗೆ ಗೋಚರವಲ್ಲ, ಉದ್ದೇಶಪೂರಿತವೂ ಅಲ್ಲ. ಆದರೆ ಒಂದು ತೆರನಾದ ದಮನಕಾರರಿಗೂ ದಮನಕ್ಕೊಳಗಾದವರಿಗೂ ಇರುವ ಸಂಬಂಧವನ್ನು ಇಲ್ಲಿ ಕಾಣಬಹುದು. ಪರಸ್ಪರ ಅಪನಂಬಿಕೆ, ದ್ವೇಷ, ತಿರಸ್ಕಾರಗಳು ತಂದೆ ತಾಯಿ ಮತ್ತು ಮಗನ ನಡುವೆ ಅಜ್ಞಾತವಾಗಿ ಬೆಳೆದು ಬಂದದ್ದೇ ಇಲ್ಲಿ ಘರ್ಷಣೆಗೆ ಕಾರಣವಾಗಿದೆ. ಹುಡುಗನಲ್ಲಿ ಕಾಣಿಸಿಕೊಂಡ ತಂಗಿಯ ಮೇಲಿನ ದ್ವೇಷ ಅವನ ಅಹಂನ ಅಸ್ತಿತ್ವಕ್ಕೆ ಬೇಕಾದುದೇ ಎಂದು ವಾದಿಸಬಹುದಾದರೂ ಅದು ಆರೋಗ್ಯಕರ ಭಾವನೆ ಎನ್ನಲು ಸಾಧ್ಯವಿಲ್ಲ. ಅದು ಮಾನಸಿಕ ವೈಪರೀತ್ಯ ಆಗಿರುತ್ತದೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ಧನ್ಯವಾದಗಳು.